ಲಾಸ್ಟ್ ಸಭಾಧ್ಯಕ್ಷರೇ, ನೀವು ಕೊಡಲ್ಲ, ನಾವೇ ಮಾತಾಡಬೇಕಷ್ಟೇ. ಕರೆದಾಗ ನೀವು ಇರ್ಲಿಲ್ಲ, ನಾನು ಕರೆದೆ ಆಗಲೇ ಇರಲಿಲ್ಲ. ನೀವು ಕಾಯ್ದೆ ನಾನು ಇದಕ್ಕೂ ಹೋಗಿಲ್ಲ ಅಂತ ಅಂದ್ರೆ ನಾನು ಏನ್ ಮಾಡೋದು ಹೇಳಿ? ನಾನು ಹೋದಾಗ ಕರೆದ್ಬಿಟ್ರೆ ನಾನೇನ್ ಮಾಡ್ಲಿ? ನೀವು ಇಲ್ದಾಗ ಕರೆದ್ಬಿಟ್ರೆ ಏನ್ ಮಾಡೋದು? ನಾನು ನೀವು ಬೇಗ ಮುಗಿಸ್ಬೇಕಷ್ಟೇ. ಆ ಮಾತು ಮುಗಿಸ್ತೀನಿ ನಾನು 5 ನಿಮಿಷ. ಅದಕ್ಕೆ ನಮ್ಮ ಜಿಲ್ಲೆಯವರ 3 ಜನ ಇದ್ದಾರೆ, ಅದಕ್ಕೋಸ್ಕರ ಬೇಗ ಮುಗಿಸ್ಬೇಕು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ಸಂತಾಪ ಸೂಚನೆಯನ್ನ ತಂದಿದ್ದೀರಾ ಅದಕ್ಕೆ ಬೆಂಬಲಿಸುತ್ತಾ ಇವತ್ತು ಡಿ ಸುಧಾಕರ್ ಅವರು ಸುಮಾರು 15 ಜನಗಳ ಒಂದು ಸಂತಾಪ ಸೂಚನೆಯನ್ನು ತಂದಿದ್ದೀರಾ. ಅದರಲ್ಲಿ ವಿಶೇಷವಾಗಿ ಡಿ ಸುಧಾಕರ್ ಅವರು ಇಲ್ಲಿ ಶಾಸಕರಾಗಿದ್ದಂಥವ್ರು, ಸಚಿವರಾಗಿದ್ದಂಥವ್ರು, ನಾವು ಯಾರೂ ಊಹಿಸಿರಲಿಲ್ಲ. ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ರಾಜಕಾರಣಿ. ಸುಮಾರು ನಾನು 2008ರಲ್ಲಿ ಶಾಸಕರಾಗಿದ್ದಾಗಲಿಂದಲೂ ನನಗೆ ಪರಿಚಯ ಇದ್ದವರು. ಯಾವಾಗ ನಮ್ಮ ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ಅಶೋಕ್ ಅವರು ವೆಂಕಟರಮಣಪ್ಪನ, ಸುಧಾಕರ್ನ ಕಾಫಿ ಡೇ ಕರ್ಕೊಂಡ್ಬಂದ್ರಲ್ಲ ನಮ್ಮ ದಾವಸ್ಪೇಟೆಯಲ್ಲಿ. ನಾನು ಅವತ್ತಿದ್ದೆ ಸಾಕ್ಷಿಯಾಗಿ. ಪಾಪ ಒಂದು ಮಾತು ಕೂಡ ಆಡ್ಲಿಲ್ಲ. ಬರ್ತೀವಿ ಅಂತೇಳಿ ಒಪ್ಕೊಂಡು ಬಂದರು. ಅಂತ ಒಬ್ಬ ಸುಧಾಕರ್ ಅವರು ಇವತ್ತು ನಮ್ಮನ್ನು ಅಗಲಿ ಈ 5 ವರ್ಷ ತುಂಬಬೇಕಾಗಿತ್ತು. ಈ ಸದನದಲ್ಲಿ ಇದ್ದವರು 5 ವರ್ಷ ತುಂಬಿಸಿ ಹೋಗುವಂಥ ಒಂದು ಅವಕಾಶ ಜನ ಕೊಟ್ಟಿದ್ರು ಕೂಡ ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಅವ್ರ ನಡವಳಿಕೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಒಂದ್ಸಲಿ ಈ ನಾನು ಶಾಸಕನಾದ್ಮೇಲೆ ಒಂದ್ಸಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಬಯಲುಸೀಮೆಯಲ್ಲಿ ನಮ್ಮಲ್ಲಿ ಒಂದು ಹಿಂದುಳಿದ ತಿಗಳ ಸಮುದಾಯಕ್ಕೆ ಒಂದು ಕಾಂಪ್ಲೆಕ್ಸ್ ಇದನ್ನ ಬಿಲ್ಡಿಂಗ್ ನಡೀತಿದೆ, ಅದಕ್ಕೊಂದು 25 ಲಕ್ಷ ರೂಪಾಯಿ ಹಣ ಬೇಕಲ್ಲಪ್ಪ ಸುಧಾಕರ್ ಅಂತ. ಬಯಲುಸೀಮೆಯಲ್ಲಿ ದುಡ್ಡಿಲ್ಲ, ನಾನು ಕೊಡೋಕ್ಕಾಗಲ್ಲ. ಶಾಸಕರದು ಸೇವಿಂಗ್ಸ್ ಅಮೌಂಟ್ ಇರುತ್ತೆ, 2 years ಇಂದ ಖರ್ಚಾಗಿಲ್ಲ ಅಂದರೆ ಅದ್ರಲ್ಲಿ ಏನಾರು ಇದ್ರೆ ಕೊಡ್ತೀನಿ ಅಂತೇಳಿ ತಕ್ಷಣ ಆ ಕಾಗದ ತಗೊಂಡು ಕಾಫಿ ಕುಡಿಸಿ ಅವ್ರ ಚೇಂಬರಲ್ಲಿ ಇದನ್ನ ತಕ್ಷಣ ಮಾಡಿಕೊಡಪ್ಪ ಸುರೇಶ್ ಗೌಡ್ರು ಏನೂ ಕೇಳಿಲ್ಲ ಅಂತೇಳಿ 25 ಲಕ್ಷ ಬಿಡುಗಡೆ ಕೂಡ ಮಾಡಿಕೊಟ್ರು. ಅಂತ ಒಬ್ಬ ಸಜ್ಜನ ರಾಜಕಾರಣಿ. ಅಂದರೆ ಕಷ್ಟ ಕಾಲದಲ್ಲೂ ಕೂಡ ನಾವು ಕೇಳಿದಾಗ ಒಂದು ಗೌರವ ಕೊಟ್ಟು ಒಬ್ಬ ಶಾಸಕರಿಗೆ ಪ್ರೀತಿ ತೋರಿಸುವಂಥ ಒಂದು ಭಾವನೆ ಇಟ್ಕೊಂಡಿದ್ದಂಥವ್ರು. ಇವತ್ತಿನ ರಾಜಕಾರಣ ಎಲ್ಲರೂ ಹೇಳಿದ್ರು, ಜಾತಿಯ ಆಧಾರದ ಮೇಲೆ ಹಣಬಲ ತೋಳ್ಬಲದ ಮಧ್ಯೆ, ಜಾತಿ ಮಧ್ಯೆ ನಡೆಯುವಂಥ ಚುನಾವಣೆಯಲ್ಲಿ ಸುಮಾರು 100 ಓಟ್ಗಳಿದ್ರೂ ಕೂಡ 4 ಬಾರಿ ಸತತವಾಗಿ ಗೆದ್ದು 2 ಬಾರಿ ಸಚಿವರಾಗೋದು ಸುಲಭ ಅಲ್ಲ. ಎಲ್ಲ ಬದುಕ್ತಾರೆ, ಎಲ್ಲ ಸಾಯ್ತಾರೆ. ಕೆಲವು ಜನ ತಮ್ಮ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾರೆ. 60 ಲಕ್ಷಕ್ಕೊಬ್ಬ ತನ್ನ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನೆ ಅಂತ ಇತಿಹಾಸ ಪುಸ್ತಕದಲ್ಲಿ ಹೇಳುತ್ತೆ. ಹಾಗೆ ಸುಧಾಕರ್ ಅವರು ನಮ್ಮ ಹೆಜ್ಜೆ ಗುರುತನ್ನು ಕರ್ನಾಟಕದಲ್ಲಿ ತಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಭಗವಂತ ಅವ್ರ ಕುಟುಂಬಕ್ಕೆ ಈ ನೋವನ್ನು ತುಂಬಿಸುವಂಥ ಶಕ್ತಿ ಕೊಡಲಿ, ಅವ್ರ ಕಾರ್ಯಕರ್ತರಿಗೆ, ಅವ್ರ ಅಭಿಮಾನಿಗಳಿಗೂ ಈ ದುಃಖವನ್ನು ತುಂಬಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಇನ್ನೊಬ್ಬರು ನಮ್ಮ ತುಮಕೂರು ಜಿಲ್ಲೆಯವರು, ವಿಶೇಷವಾಗಿ ವೆಂಕಟರಮಣಪ್ಪನವರು, ನನಗೆ ತಂದೆ ಸಮಾನ ಅಂತ ಹೇಳಿದ್ರು ತಪ್ಪಾಗಲ್ಲ, ಪೆದ್ದಣ್ಣ ಅಂತಲೇ ಕರೆಯೋದವ್ರನ್ನ ಅಂತೇಳಿ ನಮ್ಮ KN ರಾಜಣ್ಣವರು ಕೂಡ ಅವ್ರ ಬಗ್ಗೆ ಮಾತಾಡಿದ್ರು. ಸಾಕಷ್ಟು ಜನ ಹಿರಿಯರು ಅವ್ರ ಬಗ್ಗೆ ಗುಣಗಾನವನ್ನು ಮಾಡಿದ್ರು. ನಮ್ಮ ವೆಂಕಟರಮಣಪ್ಪನವ್ರ ಬಗ್ಗೆ ಅವರು ಯಾವ ರೀತಿ 2008ರಿಂದನೂ ಕೂಡ ನನಗೆ ಬಹಳ ಆತ್ಮೀಯರಾಗಿದ್ದರು. ನಮ್ಮ ಜಿಲ್ಲೆ ಒಳಗಡೆ ಮಂತ್ರಿ ಆದರೂ ಕೂಡ 4 ಬಾರಿ ಶಾಸಕರಾಗೋದು ಬಹಳ ಕಷ್ಟ. ಅಂಥದ್ರಲ್ಲೂ ಕೂಡ ಅವ್ರಿಗೆ ತೋಟದ ಮನೆಯಲ್ಲೇ ವಾಸ ಆಗ್ತಿದ್ರು, ಸರಳವಾಗಿ ವಾಸ ಮಾಡ್ತಿದ್ರು. ಸಚಿವರಾದರೂ ಕೂಡ ಸರಳವಾಗಿರುವಂಥ ಮನೇಲಿ ವಾಸ ಮಾಡ್ತಿದ್ರು. 2008ರಲ್ಲಿ ನಮ್ಮ ಪಾರ್ಟಿಗೆ ಬಂದ ಮಧ್ಯದಲ್ಲಿ ಇದನ್ನ ಅವ್ರನ್ನೆಲ್ಲ ನಾವು ಉಚ್ಚಾಟನೆ ಮಾಡಿದ್ಮೇಲೆ ಪುನಃ ಬಂದಾದ್ಮೇಲೆ ನಮ್ಮ ಪಕ್ಷ ಬಿಟ್ಟು ಹೋದ್ರು. ಅವತ್ತು ನನ್ನ ಹಿಡ್ಕೊಂಡ್ಬಿಟ್ರು, ನಮ್ಮ ಪಾರ್ಟಿ 2 ಭಾಗ ಆಗ್ಬಿಡ್ತು, KJP BJP. ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು, ಬಾಯಲ್ಲಿ ನೀನು ನಮ್ಮ ಜಿಲ್ಲೆಯವನು, ನೀನು ಒಳ್ಳೆಯವನು, ಬಾಯಲ್ಲಿ ನೀನು ಕಾಂಗ್ರೆಸ್ಗೆ ಬರಬೇಕು ಅಂತೇಳಿ ಮಾತಾಡಿ ನನ್ನ ಟಿಕೆಟ್ ಅನೌನ್ಸ್ ಮಾಡಿಬಿಟ್ರು. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಸುರೇಶ್ ಗೌಡ ಕಾಂಗ್ರೆಸ್ಗೆ ಅಭ್ಯರ್ಥಿ ಅಂತೇಳಿ ಕೂಡ ಅನೌನ್ಸ್ ಮಾಡಿಬಿಟ್ರು. ನಾನು ವೆಂಕಟರಮಣಪ್ಪನ ಫೋನ್ ಮಾಡಿದೆ, ಏನು ನಾನು ಆತ್ಮೀಯ ಅಂತೇಳಿ ನನ್ನ ಪಾರ್ಟಿ ಕರ್ಕೊಂಡು ಹೋಗ್ತಿದ್ಯಾ ಕಾಂಗ್ರೆಸ್ಗೆ ಅಂತ. ಇಲ್ಲ ನೀನು KJP BJP ಅಲ್ಲಿ ಗೆಲ್ಲಕ್ಕಾಗಲ್ಲ, ನೀನು ನಮ್ಮ ಪಾರ್ಟಿಗೆ ಬಂದ್ಬಿಡು ಅಂತ ಹೇಳಿದ್ದೀನಿ, ಪಾರ್ಟಿಯವರಿಗೆಲ್ಲ ಮಾತಾಡಿದ್ದೀನಿ, ನಿನ್ನ ಟಿಕೆಟ್ ಕೊಡಿಸ್ತೀನಿ ಅಂತ B.Pharm ನನ್ನ ಮನೆಗೆ ಕಳಿಸ್ಬಿಟ್ಟಿದ್ದು. ಅಂತ ಒಬ್ಬ ಸ್ನೇಹಕ್ಕೆ ಇನ್ನೊಂದು ಹೆಸರು ವೆಂಕಟರಮಣಪ್ಪ. ನನಗೆ ನಂಬಿಕೆಗೆ, ಸ್ನೇಹಕ್ಕೆ ಅಂತ ಒಂದು ದೊಡ್ಡ ಮೇರು ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ವೆಂಕಟರಮಣಪ್ಪನವರು. ಅವರು 4 ಬಾರಿ ಶಾಸಕರಾಗಿ, ಸಚಿವರಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಛಾಪವನ್ನು ಮೂಡಿಸಿ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಅವ್ರ ಕುಟುಂಬಕ್ಕೂ ಕೂಡ ವೆಂಕಟೇಶ್ ಕೂಡ ಇದ್ದಾರೆ, ಅವ್ರ ತಂದೆ ಥರ ಅವರು ನಡ್ಕೋಬೇಕು ಅಂತೇಳಿ ನಮ್ಮೆಲ್ಲ ಅಪೇಕ್ಷೆ ಕೂಡ. ಅವ್ರಿಗೂ ಕೂಡ ಅವ್ರ ಕುಟುಂಬಕ್ಕೆ ಆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ವೀರಣ್ಣವರು 2 ಬಾರಿ ಶಾಸಕರಾಗಿದ್ದಂಥವ್ರು. ಎಷ್ಟು ಸರಳ ವ್ಯಕ್ತಿ ಅಂದರೆ, ಅವ್ರು ಸತ್ತಾಗಲೂ ಕೂಡ ಫಾರ್ಮ್ ಹೌಸ್, ಅವರು ತೋಟದ ಮನೆ ಅಂದರೆ ಫಾರ್ಮ್ ಹೌಸ್ ಅಲ್ಲ, ದೊಡ್ಡ ಬಂಗ್ಲೆ ಇರ್ತಲ್ಲ, ಸಚಿವರ ಮನೆಗಳಂದ್ರೆ ಆಗಿರ್ತವೆ ಅಂತ ಕಲ್ಪನೆ ಜನಗಳಿಗೆ. ಆದರೆ ಹೇಗೆ ಬದುಕಬೇಕು ಸರಳವಾಗಿ ಗಾಂಧಿ ಮಾರ್ಗದಲ್ಲಿ ಅಂತೇಳಿ ನಡೆದು ತೋರಿಸ್ತವ್ರು. ಮಾತಾಡಲಿಲ್ಲ ಅವರು, ಯಾವ ರೀತಿ ಮಾತಾಡ್ತಿದ್ರೋ ಅದೇ ರೀತಿ ನಡೆದು ತೋರಿಸ್ತಂಥವ್ರು. ಸರಳ, ಪ್ರಾಮಾಣಿಕೆ, ನಿಷ್ಠೆ ಅಂತ ಒಂದೇ ಪಕ್ಷಕ್ಕೆ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ವೀರಣ್ಣವರು. ಅವರು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಆ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ರಾಮಚಂದ್ರೇಗೌಡರು, ನಾವೆಲ್ಲ JDS ಅಲ್ಲಿ ಜನತಾ ಪಾರ್ಟಿಲಿದ್ದು ಜೀವರಾಜ್ ಆಳ್ವರ ಹಿಂಬಾಲಕರಾಗಿ ಕೆಲಸ ಮಾಡ್ತಿದ್ರು. ರಾಮಕೃಷ್ಣ ಹೆಗಡೆ, ಜೀವರಾಜ್ ಆಳ್ವರ ಕಾಲದಲ್ಲಿ
ಅವತ್ತು ಇವರು ನನ್ನ ಕರೆದ್ರು, ಬಾ ಸುರೇಶ್ ಗೌಡ, ಬಿಜೆಪಿಯಲ್ಲಿ ಒಕ್ಕಲಿಗರದು ಗ್ಯಾಪ್ ಇದೆ, ನಾನು ಒಬ್ಬನೇ ಇರೋದು, ನೀನು ಬಂದು ಸೇರ್ಕೊಂಬಿಡು ಅಂತೇಳಿ ಅನಂತ್ ಕುಮಾರ್ ಅವ್ರಿಗೆ ಮತ್ತೆ ನಮ್ಮ ಯಡಿಯೂರಪ್ಪನವ್ರಿಗೆ ಹೇಳಿ ನೀನು ಪಾರ್ಟಿಗೆ ಸೇರ್ಕೋಬೇಕು ಅಂತೇಳಿ, ನೀನು ವಿದ್ಯಾರ್ಥಿ, ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿರೋ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಎಲ್ಲ ಆಗಿ ಅವತ್ತು ನಾನು ಬಿಜೆಪಿ ಕರ್ಕೊಂಬಂದು ಸೇರಿಸ್ತವ್ರೆ ರಾಮಚಂದ್ರೇಗೌಡರು. ಅವತ್ತು ನಮ್ಮನ್ನು ಪ್ರೀತಿಯಿಂದ ತೋರಿಸಿ, ಅಷ್ಟು ಒಬ್ಬ ಸಜ್ಜನ ರಾಜಕಾರಣಿ, ನನಗೆ ದೂರದ ಸಂಬಂಧಿಕರು, ನಮ್ಮ ಕುಣಗಲ್ ತಾಲೂಕಿನವರು ಕೂಡ ಅವರು, ನನ್ನ ಊರ ಹತ್ತಿರದವರು ಇವರು ಕೂಡ. ಅವರು ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ. 5 ಬಾರಿ MLCಗಳಾಗಿ ಸಾಕಷ್ಟು ಬಿಜೆಪಿಯನ್ನು ಕಟ್ಟಿ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶಕರಾಗಿದ್ದ, ತಂದೆ ಸಮಾನರಾಗಿದ್ದಂಥ ರಾಮಚಂದ್ರೇಗೌಡರು ಕೂಡ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬಕ್ಕೂ ಕೂಡ ಶಾಂತಿಯನ್ನು ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಸುಮಾರು ಜನ KR ಶ್ರೀನಿವಾಸಯ್ಯನವರು, ಹಾಗೆ ಪುಟ್ಟರಂಗನಾಥ್ ಅವರು, ಸೈಯದ್ ಯಾಸೀನ್ ಅವರು, ಶ್ರೀನಿವಾಸ್ ಅವರು, ಚಂದ್ರಶೇಖರಪ್ಪನವರು, ವೆಂಕಟಾಚಲಯ್ಯನವರು, ಹಾಗೆ ಕೃಷ್ಣಪ್ಪನವರು, ಹನುಮಂತಪ್ಪನವರು, ಜಾನಕಿ ಮೇಡಮ್ ಅವರು. ನಾನು ಯಾವಾಗಲೂ ಈ ಜಾನಕಿ ಮೇಡಮ್ ಅವ್ರನ್ನ, ಇನ್ನೂ ಅವರು ಡಾಕ್ಟರ್ ರಾಜ್ಕುಮಾರ್, PB ಶ್ರೀನಿವಾಸು, ಹಾಗೆ S ಜಾನಕಿ ಅವರು, ಇವರು 3 ಜನ ಯಾವಾಗಲೂ ನಾನು ಪ್ರವಾಸ ಮಾಡಬೇಕಾದ್ರೆ ಎಲ್ಲಾದರೂ ಇವರು 3 ಹಾಡುಗಳನ್ನು ಕಂಪಲ್ಸರಿ ನಾನು ಕಾರ್ನಲ್ಲಿ ಕೇಳ್ಕೊಂಡೇ ಹೋಗ್ತೀನಿ. ಅವರು ನಿಜವಾಗಲೂ ಅಗಲಿಲ್ಲ. ಅವರ ಸಂಗೀತ ಲೋಕದಲ್ಲಿ ಅವರು ಶಾಶ್ವತವಾಗಿ ಕರ್ನಾಟಕದ ಜನರ ಹೃದಯವನ್ನು ಗೆದ್ದು ಹೋಗಿರುವಂಥ ಮಹಾನ್ ಗಾಯಕಿ S ಜಾನಕಿ ಅವರು. ಅವರ ಕುಟುಂಬಕ್ಕೂ ಈ ಭಗವಂತ ಶಕ್ತಿಯನ್ನು ತುಂಬುವಂಥ ಶಕ್ತಿ ಕೊಡಲಿ ಆ ಕುಟುಂಬಕ್ಕೆ ಅಂತೇಳಿ ಪ್ರಾರ್ಥನೆ ಮಾಡಿ, ಹಾಗೆ ಶ್ರೀಮತಿ ಆಶಾ ಭೋಸ್ಲೆ ಅವರು, ಕೊನೆಯದಾಗಿ ಚೆನ್ನಮ್ಮನವರು. ನಾವೆಲ್ಲರೂ ಕೂಡ ಚೆನ್ನಮ್ಮನವರು ತೀರ್ಕೊಂಡಂಥ ಸಂದರ್ಭದಲ್ಲಿ ನಾವು ಕುಣಿಗಲ್ಲಲ್ಲಿ ಹೋಗಿ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದು, ಅದಾದಮೇಲೆ ನಾವು ಹೊಳೆನರಸೀಪುರದ ಅವರ ಊರಿಗೂ ಕೂಡ ಹೋದು. ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಸಾಗರದ ರೂಪದಲ್ಲಿ ಜನ ಕೂಡ ಬಂದರು. ಯಾಕೆ ಮನುಷ್ಯನಿಗೆ ಸತ್ತಾಗ ಅವನ ವ್ಯಕ್ತಿತ್ವವನ್ನು ನೋಡುವಂಥ ಗಾದೆ ಮಾತಿದೆ. ಯಾಕೆಂದರೆ ಸತ್ತಾಗ ಎಷ್ಟು ಜನ ಬರ್ತಾರೆ ಅಷ್ಟು ಜನಗಳನ್ನು ಗಳಿಸಿದ್ದಾರೆ ಅಂತ. ಸತ್ತಾಗ ಕೆಲವ್ರ ಮನೆ ನೋಡ್ತೀವಿ ನಾವು, 100 ಜನನೂ ಇರಲ್ಲ, 50 ಜನನೂ ಇಲ್ಲ. ಆದರೆ ಚೆನ್ನಮ್ಮನವ್ರು ಸತ್ತಾಗ ಲಕ್ಷಾಂತರ ಜನ ಅಲ್ಲಿ ಭಾಗವಹಿಸಿದ್ರು. ಅದಕ್ಕೆ ಕಾರಣ ಏನಪ್ಪಾ ಅಂದರೆ, ಚೆನ್ನಮ್ಮ ಯಾವತ್ತೂ ರಾಜಕಾರಣವನ್ನು ಮಾಡಲಿಲ್ಲ. ತನ್ನ ಮನೆಗೆ ಯಾರೇ ಬಂದರೂ ಅತಿಥಿಗಳನ್ನು ದೇವರ ಸಮಾನ ನೋಡಿ ಸಂಸ್ಕಾರ ಇಟ್ಕೊಂಡು ಅವ್ರನ್ನ ಸೇವೆ ಮಾಡಿದ್ದಕ್ಕೆ ಚೆನ್ನಮ್ಮನ ಹಿಂದೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಅಲ್ಲಿ ನಾವು ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು. ಬಹಳ ವಿಶೇಷ ಏನಂದ್ರೆ, ಕರ್ನಾಟಕ ಸರ್ಕಾರ ಅವತ್ತು ನಡ್ಕೊಂಡಿದ್ದಂಥ ರೀತಿ ಶ್ಲಾಘನೀಯವಾದ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥದ್ದು. ಎಸ್ಪೆಷಲಿ ಮುಖ್ಯಮಂತ್ರಿಗಳು ಅವತ್ತಿನ ಕಾರ್ಯಕ್ರಮ ನಿಂತು ಆ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದು, ನಾನು ರಾಜಕೀಯ ಮಾಡೋದಿಲ್ಲ, ಯಾವುದೇ ಒಂದು ವಿಷಯದಲ್ಲಿ ನಾನು ರಾಜಕೀಯ ಮಾಡೋದಿಲ್ಲ ಅಂತೇಳಿ ಒಂದು ಹೆಜ್ಜೆ ಗುರುತನ್ನು ತೋರಿಸಿದ್ರು. ಯಾಕೆಂದರೆ ಅವರ ನಡವಳಿಕೆ ಅಷ್ಟು ಚೆನ್ನಾಗಿತ್ತು. ಯಾಕೆಂದರೆ ರಾಜಕೀಯದಲ್ಲಿ ದ್ವೇಷ, ಅಸೂಯೆಗಳು ಸಾಮಾನ್ಯವಾಗಿರ್ತವೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ತುಂಬ ಅದ್ಭುತವಾಗಿ, ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊನೆಯವರೆಗೂ ಇದ್ದವರು. ಆ ಬಾವುಟವನ್ನು ಅವ್ರಿಗೆ ಹಸ್ತಾಂತರ, ದೇವೇಗೌಡರಿಗೆ, ಮಾಜಿ ಪ್ರಧಾನಮಂತ್ರಿಗಳಿಗೆ ಹಸ್ತಾಂತರ ಮಾಡೋವರೆಗೂ ನಾನು ಆ ಕಾರ್ಯಕ್ರಮದಲ್ಲಿ ಇದ್ದೆ. ರಾಜಕೀಯದಲ್ಲಿ ಇದೇ ಬಹಳ ಮುಖ್ಯ. ನಮ್ಮ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ರೂಪ ಆಗುತ್ತೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಚೆನ್ನಮ್ಮನ ಆತ್ಮಕ್ಕೆ ಶಾಂತಿ ಕೋರಿ ಅವರಿಗೆ ಗೌರವವನ್ನು ಸಲ್ಲಿಸಿ, ನಾಡಿನ 7 ಕೋಟಿ ಜನಗಳ ಪರವಾಗಿ ಗೌರವವನ್ನು ಸಲ್ಲಿಸಿ ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ. ಅದರಿಂದ ಮುಂದೆ ರಾಜಕೀಯದಲ್ಲಿ ಯಾರೂ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ, ನಾವು ಇಲ್ಲಿ ಇರ್ತೀವಿ, ನಾವು ಆ ಕಡೆ ಇರ್ತೀವಿ, ಆದರೆ ನಾವು ನಡ್ಕೊಂಡಂಥ ರೀತಿ ಸುವರ್ಣ ಅಕ್ಷರದಲ್ಲಿ ಇರುತ್ತೆ. ಅದರಿಂದ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ಚೆನ್ನಮ್ಮನ ಆತ್ಮಕ್ಕೂ ಭಗವಂತ ಶಾಂತಿ ಕೊಡಲಿ, ಆ ಕುಟುಂಬಕ್ಕೆ ಈ ನೋವನ್ನು ತುಂಬುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಈ ಒಂದು ಸಂತಾಪ ಸೂಚನಾ ಇದಕ್ಕೆ ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಶ್ರೀನಿವಾಸ್. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ಸೂಚಿಸುತ್ತಾ ವಿಧಾನ